ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ 400 ಬಿಂದುಗಳನ್ನ ಒಳಗೊಂಡಿರ್ತಕ್ಕಂತಹ ರೋಸ್ಟರ್ ಅನ್ನ ಈಗ ತಾನೇ ಪ್ರಕಟ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಅಂಟಿಲ್ ದ ಎಂಡ್ ಆಫ್ ದ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ಪೂರ್ತಿ ಮುಗಿಯುವವರೆಗೂ ನೋಡಿದ್ರೆ ಇದ್ರ ಕುರಿತು ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಮಾಹಿತಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಹಾಗೆ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಶನ್. ನಾವು ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟು ದಿನದವರೆಗೂ 400 ರೋಸ್ಟರ್ ಬಿಂದುವಿನ ಕುರಿತು ರೆಡಿ ಆಗುವವರೆಗೂ ಕಾಲ್ಫಾರ್ಮ್ ಮಾಡಲ್ಲ ಅಂತ ಹೇಳಿ ಹೋಲ್ಡ್ ಮಾಡಿದ್ರು. ಈಗ ಅದು ಕೂಡ ಬಂದಾಯ್ತು. ಹಾಗಾಗಿ ಇನ್ನೇನು ಕಾಲ್ಫಾರ್ಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರನೇ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ಇವತ್ತಿನ ನೀವು ನ್ಯೂಸ್ ಪೇಪರ್ ಅನ್ನು ನೋಡಿರ್ಬೋದು. ನ್ಯೂಸ್ ಪೇಪರ್ ಅಲ್ಲಿ ಒಂದು ನ್ಯೂಸ್ ಬಂದಿತ್ತು. ಏನಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿಗೆ ತಯಾರಿಯನ್ನ ನಡೆಸ್ತಾ ಇದೀವಿ ಅಂತ ಹೇಳಿ. ಅಂದ್ರೆ 15,000 ಶಿಕ್ಷಕರನ್ನು ತುಂಬ್ಕೋಬೇಕು ಅಂತ ಹೇಳಿ ಎಫ್ ಡಿಗೆ ಕಳಿಸ್ಕೊಟ್ಟಿದೀವಿ. ಅಲ್ಲಿಂದ ಬಂದ ತಕ್ಷಣನೇ ನಾವು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್. ಅಷ್ಟಲ್ಲದೆ ಅದು ಎಫ್ ಡಿ ಇಂದ ಬಂದ ತಕ್ಷಣನೇ 100 ದಿನದ ಒಳಗಾಗಿ ಈ ನೇಮಕಾತಿಯ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿ ಮುಗಿಸ್ತೀವಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾರು ಹೇಳಿದ್ರು ಸರ್ ಇದನ್ನ ಅಂತ ಕೇಳಿದ್ರೆ, ಆಯುಕ್ತರು, ಏನು ಶಿಕ್ಷಣ ಇಲಾಖೆ ಆಯುಕ್ತರು ಇರ್ತಾರಲ್ವಾ, ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂತಹ ಕಿಶೋರ್ ಸರ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತಿನ ನ್ಯೂಸ್ ಪೇಪರ್ ಅನ್ನು ಕೂಡ ನೀವು ನೋಡಿದ್ರೆ ಈ ನ್ಯೂಸ್ ನಿಮಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಸ್ಕ್ರೀನ್ ಮೇಲೂ ಕೂಡ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ಯಾವುದೂ ಕೂಡ ನಾನು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇಲ್ಲ, ಅಥವಾ ನಿಮ್ಮನ್ನ ಏನು ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಥವಾ ಏನೋ ನನ್ನ ವ್ಯೂಸ್ ಬರ್ಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತಾ ಇಲ್ಲ. ಇರೋ ಫ್ಯಾಕ್ಟ್ ಅನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ 15,000 ಶಿಕ್ಷಕರ ನೇಮಕಾತಿಗೆ ಎಫ್ ಡಿ ಕಳಿಸಿದೀವಿ. ಅದು ಬಂದ ತಕ್ಷಣನೇ 100 ದಿನದ ಒಳಗಾಗಿ ಅದನ್ನ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಸ್ವಲ್ಪ ನಮಗೆ ರೋಸ್ಟರ್ ಬಿಂದುವಿನ ಬಗ್ಗೆಯೂ ಕೂಡ ಮಾಹಿತಿ ಇರಬೇಕು. ಯಾಕಂತ ಹೇಳಿದ್ರೆ 15% ಎಸ್ ಗೆ ಮೀಸಲಾಗಿರ್ತಕ್ಕಂತಹ 15% ಅನ್ನ ಅಳವಡಿಸಿಕೊಂಡು ಅದೇ 15% ಅಲ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿಕೊಂಡು ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿದ್ದಾರೆ. ಸೊ ಈ ರೋಸ್ಟರ್ ಬಿಂದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಈಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ತಗೊಂಡಿರ್ತಕ್ಕಂಥದ್ದು 30 ಬಿಂದುವಿನವರೆಗೂ ಮಾತ್ರ. ಬಟ್ ಅದು ಇರುವುದು 400 ಬಿಂದುಗಳವರೆಗೂ ಕೂಡ ಇದೆ. ಅದನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ 400 ಬಿಂದುಗಳನ್ನು ಕೂಡ ತೋರಿಸ್ತೀನಿ. ಆಮೇಲೆ ನೀವು ಅದನ್ನ ಸ್ಕ್ರೀನ್ ಶಾಟ್ ಆದ್ರೂ ತಗೊಂಡಿಟ್ಕೋಬಹುದು. ಸೊ ವೆರಿ ಫಸ್ಟ್ ರೋಸ್ಟರ್ ಬಿಂದುಗಳು 400 ಬಿಂದುಗಳನ್ನ ಹೊಂದಿರುತ್ತೆ. ಈ 400 ಬಿಂದುಗಳಲ್ಲಿ ನಾನು ಒಂದಷ್ಟು ಹೈಲೈಟ್ ಅನ್ನು ಕೂಡ ಮಾಡಿದ್ದೀನಿ. ಆ ಹೈಲೈಟ್ ಮಾಡಿದ್ದನ್ನು ನಾನು ನಿಮಗೆ ಯಾಕೆ ಹೈಲೈಟ್ ಮಾಡಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ 1ನೇ ಬಿಂದು ಹೋಗುವಂತದ್ದು ಎಸ್ ಸಿ ಕ್ಯಾಂಡಿಡೇಟ್ಗೆ, 2ನೇ ಬಿಂದು ಜಿಎಂ, 3ನೇ ಬಿಂದು ಎಸ್ ಟಿ ಹೋಗುತ್ತೆ, 4ನೇ ಬಿಂದು ಜಿಎಂ, 5ನೇ ಬಿಂದು ಕ್ಯಾಟಗರಿ 1 ಅಂದ್ರೆ ಪ್ರವರ್ಗ 1ರಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳು 5ನೇ ಬಿಂದುದಲ್ಲಿ ಹೋಗುತ್ತೆ, 6ನೇ ಬಿಂದು ಜಿಎಂ ಹೋಗುತ್ತೆ, 7ನೇ ಬಿಂದು 2ಎಗೆ, 8ನೇ ಬಿಂದು ಜಿಎಂ, 9ನೇ ಬಿಂದು ಎಸ್ ಸಿ ಬರುತ್ತೆ, ಆಮೇಲೆ 10ನೇ ಬಿಂದು ಜಿಎಂ ಬರುತ್ತೆ. ಈಗ ಇದರಲ್ಲಿ ಒಳ ಮೀಸಲಾತಿಯನ್ನ ತಗೊಂಡ್ಬರ್ಬೇಕಲ್ವಾ. ಸೊ ಆ ಒಳ ಮೀಸಲಾತಿಯನ್ನ ಯಾವ ರೀತಿ ತಗೊಂಡ್ಬರ್ತಾರೆ, ಒಳ ಮೀಸಲಾತಿಯಲ್ಲಿ ಮತ್ತು ಸಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ 59 ಕಾಸ್ಟ್ ಗಳಿಗೆ 20% ಅನ್ನ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಸ್ಟಾರ್ ಮಾರ್ಕ್ ಹಾಕಿ ಸಿ ಕ್ಯಾಟಗರಿಯ ಎಸ್ ಸಿ ಇಲ್ಲಿ ಬರ್ತಕ್ಕಂತಹ ಸಿ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಅನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ 400 ಬಿಂದುಗಳಲ್ಲಿ ಒಟ್ಟು 4 ಬಿಂದುಗಳು ಈ ಸಿ ಕ್ಯಾಟಗರಿಯಲ್ಲಿ 20% ಏನ್ ಕೊಟ್ಟಿದಾರಲ್ವಾ ಅಂತಹ ಅಭ್ಯರ್ಥಿಗಳಿಗೆ ಮೀಸಲಾಗ್ತವೆ. ಸೊ ಇಲ್ಲಿ 10 ನಾನು ನಿಮಗೆ ಹೇಳಿದ್ದೀನಿ. ಏನಂತ, 1ನೇದು ಎಸ್ ಸಿ, ಲಾಸ್ಟ್ನೇದು ಜೆ ಬಂದಿದೆ. ಇಲ್ಲಿ ಎಸ್ ಸಿ ಎ ಅಂತ ಇದೆ, ಇಲ್ಲಿ 9ನೇ ಬಿಂದು ಎಸ್ ಸಿ ಬಿ ಅಂತ ಇದೆ. ಹಾಗಿದ್ರೆ ಎಸ್ ಸಿ ಸಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ. 11ನೇದು 2ಬಿ, 12ನೇದು ಜಿಎಂ, 13ನೇದು 2ಎ, 14ನೇದು ಜಿಎಂ, 15ನೇದು ಬಂದಿದೆ ನೋಡಿ ಎಸ್ ಸಿ ಕ್ಯಾಟಗರಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ಎ ಬಿ ಸಿ ಏನ್ ಮಾಡಿದಾರಲ್ವಾ ಅದರಲ್ಲಿ ಸಿ ಬಂದಿರತಕ್ಕಂಥದ್ದು 15ನೇ ಬಿಂದು ಆಗಿರುತ್ತೆ. ಬಟ್ ಸಿ ಅಂದ ತಕ್ಷಣನೇ ಎಲ್ಲರೂ ಅಪ್ಲೈ ಮಾಡಕ್ ಬರಲ್ಲ. ಸಿ ಯಲ್ಲಿ ಬರ್ತಕ್ಕಂತಹ ಎಲ್ಲಾ ಕಾಸ್ಟ್ನವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ಹಂಗಿದ್ರೆ ಯಾರು ಹಾಕ್ಬಹುದು ಸರ್ ಅಂತ ಕೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಸಿ ಕ್ಯಾಟಗರಿಯಲ್ಲಿ ಏನ್ 20% ರಿಸರ್ವ್ ಮಾಡಿದಾರಲ್ವಾ, ಮತ್ತೆ 59 ಉಪಜಾತಿಗಳಿಗೆ ಅಂತಹ ಅಭ್ಯರ್ಥಿಗಳು ಹಾಕುವಂತಹ ಸಾಧ್ಯತೆ, ಅದು ಏನು ಅಂತ ಅಭ್ಯರ್ಥಿಗಳಿಗೆ ಮೀಸಲಿರುವಂತಹ ಬಿಂದು ಇದಾಗಿರುತ್ತೆ.
ಸೊ ಈ ಸ್ಟಾರ್ ಅಂತ ಬಂದಿದೆ ಅಂದ್ರೆ ಅದು 20% ಇದ್ದವರಿಗೆ ಹೋಗುತ್ತೆ ಕ್ಯಾಟಗರಿ ಸಿ ಅಲ್ಲಿ, ಅದು ಎಸ್ ಸಿ ಅಲ್ಲಿ. ಸೊ 16ನೇ ಬಿಂದು ಜಿಎಂ ಇರುತ್ತೆ, 17ನೇದು 3A, 18ನೇದು ಜಿಎಂ, 19ನೇದು 3B, 20ನೇದು ಜಿಎಂ, 21 2A, 22 ಜಿಎಂ, 23 ಎಸ್ ಸಿ, ಅದರಲ್ಲಿ ಎ, 24 ಜಿಎಂ, 25 2A, 26 ಜಿಎಂ, 27 ಎಸ್ ಸಿ ಬಿ, 28 ಜಿಎಂ, 29 2A, 30 ಜಿಎಂ, ಹಾಗೆ 31 32 ಬೇರೆ ಇದೆ. 33ನೇ ಬಿಂದು ಎಸ್ ಸಿ ಸಿ ಇದೆ. ಬಟ್ ಅಲ್ಲಿ ಸಿ ಗೆ ಸ್ಟಾರ್ ಮಾರ್ಕ್ ಇಲ್ಲ. ಸ್ಟಾರ್ ಮಾರ್ಕ್ ಇಲ್ಲ ಅಂತ ಹೇಳಿದ್ರೆ ಸಿ ಕೆಟಗರಿಯಲ್ಲಿ ಬರ್ತಕ್ಕಂತಹ ಬಾಕಿ ಇರ್ತಕ್ಕಂತಹ ಏನು ಉಪಜಾತಿಗಳು ಇರ್ತಾವಲ್ವಾ, ಅಂತಹ ಅಭ್ಯರ್ಥಿಗಳು ಆ ಹುದ್ದೆಗೆ ಅರ್ಹರಾಗಿರ್ತಾರೆ. ಸೊ ಸ್ಟಾರ್ ಮಾರ್ಕ್ ಇದ್ದು ಸಿ ಇತ್ತು ಅಂದ್ರೆ ಅದು 20% ಏನು ಸಿ ದಲ್ಲೇ ಮೀಸಲು ಕೊಟ್ಟಿದಾರಲ್ವಾ ಅಂತ ಅಭ್ಯರ್ಥಿಗಳು ಹೋಗುತ್ತೆ. ಎಲ್ಲೆಲ್ಲಿ ಹೋಗಿದೆ ಅಂತ ಅಭ್ಯರ್ಥಿಗಳಿಗೆ ಅಂತ ಹೇಳಿದ್ರೆ 15ನೇ ಬಿಂದು ಒಂದು ಹೋಗಿದೆ, 127ನೇ ಬಿಂದು ಎಸ್ ಸಿ ಸಿ ಬರುತ್ತೆ, ಅದರಲ್ಲೇ 20% ಇದ್ದವ್ರಿಗೆ ಬರುತ್ತೆ. 241ನೇ ಬಿಂದು ಅದು ಕೂಡ 20% ಇದ್ದವ್ರಿಗೆ ಹೋಗುತ್ತೆ. ಹಾಗೆ 353ನೇ ಬಿಂದು ಅದು ಕೂಡ ಸಿ ಕೆಟಗರಿಯಲ್ಲಿ ಬರ್ತಕ್ಕಂಥ 20% ಏನು ರಿಸರ್ವ್ ಕೊಟ್ಟಿದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ಹೋಗುತ್ತೆ. ಒಟ್ಟು 4 ಬಿಂದುಗಳನ್ನ 400 ರೋಸ್ಟರ್ ಬಿಂದುಗಳಲ್ಲಿ 4 ಹುದ್ದೆಗಳನ್ನ ಅವರಿಗೆ ಮೀಸಲಿಟ್ಟು 20% ಏನು ಹೇಳಿದ್ನಲ್ಲ ಅವರಿಗೆ ಮೀಸಲಿಟ್ಟಂತಹ ರೋಸ್ಟರ್ ಬಿಂದುವನ್ನ ತಯಾರು ಮಾಡಿದ್ದಾರೆ. ಸೊ ಇಲ್ಲಿ ಎಸ್ ಸಿ ಅಂತ ಬಂದಾಗ ಎ ಕೆಟಗರಿಯಲ್ಲಿ ಬರ್ತಕ್ಕಂತ ಪ್ರವರ್ಗ ಎಸ್ ಸಿ ಪ್ರವರ್ಗ ಎ ಅಂತ ಏನ್ ಬರ್ತೀರಿ ಅಂತವ್ರಿಗೆ ಇದು ಹುದ್ದೆ ಮೀಸಲು. ಎಸ್ ಸಿ ಬಿ ಕೆಟಗರಿಗೆ ಬರುವಂತವ್ರಿಗೆ 9ನೇ ಬಿಂದು ಮೀಸಲಾಗಿರುತ್ತೆ. ಹಾಗೆ ಎಸ್ ಸಿ ಸಿ 20% ಇದ್ದವ್ರಿಗೆ 33ನೇದು ಎಸ್ ಸಿ ಸಿ ಅಲ್ಲಿ ಯಾರು ಬೇಕಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಇದನ್ನ ಹೊರತುಪಡಿಸಿ ಇನ್ನೂ ಒಂದು ವಿಷಯವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಇದು ಒಂದು 20-25 ಪೋಸ್ಟ್ ಅಥವಾ 100 ಪೋಸ್ಟ್ ಇದ್ವು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ. ಎಷ್ಟೋ ಸಮಯದಲ್ಲಿ ಒಂದು 4 ಪೋಸ್ಟ್ ಅನ್ನ ಮಾತ್ರ ಕರೀತಾರೆ. ಈಗ 1ನೇ ಬಿಂದುವಿಂದ 4ನೇ ಬಿಂದುವರೆಗೂ ಮಾತ್ರ 4 ಪೋಸ್ಟ್ ಇರ್ತವೆ, 4 ಪೋಸ್ಟ್ ಅನ್ನ ಕರೀತಾರೆ. ಅಂತ ಸಂದರ್ಭದಲ್ಲಿ ಎ ಬಿ ಸಿ ಯಾರಿಗೆ ಕೊಡಬೇಕು, ಇಲ್ಲಿ ಎಸ್ ಸಿ ಅಂತ ಇದೆಯಲ್ವಾ ಇದನ್ನ ಯಾರಿಗೆ ಕೊಡಬೇಕು ಅಂತ ನೋಡಿದ್ರೆ ಅದನ್ನ ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಸ್ ಸಿ ಅಂತ ಬಂದಾಗ ಇಲ್ಲಿ ಎ ಬಿ ಸಿ ಯಾವ್ದು ಇರಲ್ಲ, ಎಲ್ಲರೂ ಯಾರು ಬೇಕಾದರೂ ಕೂಡ ಎ ದವರು ಹಾಕ್ಬೋದು, ಬಿ ದವರು ಹಾಕ್ಬೋದು, ಸಿ ದವರು ಅಪ್ಲೈ ಮಾಡ್ಬೋದು. ಎಸ್ ಸಿ ಸಾಮಾನ್ಯ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. 2ನೇದ್ದು ಜಿಎಂ, 3ನೇದ್ದು ಎಸ್ ಟಿ, 4ನೇದ್ದು ಜಿಎಂ 4 ಪೋಸ್ಟ್ ಇದ್ದಾಗ ಅಥವಾ 5 6 ಹಿಂಗಿದ್ದಾಗ ಯಾವುದೇ ರೀತಿಯಾದಂತಹ ಎ ಬಿ ಸಿ ಒಳ ಮೀಸಲಾತಿ ಇಲ್ಲಿ ಅನ್ವಯ ಆಗಲ್ಲ. ಒಳ ಮೀಸಲಾತಿ ಯಾವಾಗ ಅನ್ವಯ ಆಗುತ್ತೆ, 3 ಪೋಸ್ಟ್ ಗಳಿಗೂ ಕೂಡ ಹುದ್ದೆಗಳಲ್ಲಿ ಇರಬೇಕು, ಅಂದಾಗ ಮಾತ್ರ ಒಳ ಮೀಸಲಾತಿ ಅನ್ವಯ ಆಗುತ್ತೆ. ಎಷ್ಟು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಒಂದ್ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರನ್ನು ಕೂಡ ಕಡೆಗಣಿಸದೇನೆ ಎಲ್ಲರಿಗೂ ಕೂಡ ಸಮಾನ ರೀತಿಯಾದಲ್ಲಿ ಬಿಂದುಗಳನ್ನ ಡಿವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಎಕ್ಸಲೆಂಟ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ರೋಸ್ಟರ್ ಬಿಂದು ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಷಯ ಆಯ್ತು. ಇನ್ನೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.